ಮುಸಲ್ಮಾನರಿಗೆ ಜನ್ಮಭೂಮಿ ಇದು, ಅವರಿಗೆ ಪವಿತ್ರ ಭೂಮಿ ಮೆಕ್ಕಾ ಮದೀನಾ ಆಗಿದೆ. ಕ್ರೈಸ್ತರಿಗೆ ಜನ್ಮಭೂಮಿ ಇದು, ಅವರಿಗೆ ಪವಿತ್ರ ಭೂಮಿ ಯಾವುದು? ರೋಮ್ ಬೆತ್ಲೆಹೇಮ್ ಆಗಿದೆ. ಆದ್ರೆ ನಮಗೆ ಇದೇ ಜನ್ಮಭೂಮಿ, ಇದೇ ಪವಿತ್ರ ಭೂಮಿ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಇರುವಂತದ್ದು ನಾವು ಕಲ್ತ್ಕೊಳ್ಬೇಕು. ಇತ್ತೀಚೆಗೆ ಧರ್ಮಸ್ಥಳದ ಹೋರಾಟವನ್ನು ನೀವು ನೋಡಿದ್ರಿ. ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ದಿನ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯಾರೋ ಬುಡೇದಾಸ ಬಂದ ಬುಡೆ ಅಂದ. ನಮ್ಮ ಪೊಲೀಸರು SIT ರಚನೆ ಮಾಡಿ ಪೊಲೀಸರು ಹೋಗಿ JCB ತೆಗೆದು ಹಾಕ್ಸಿ ಹೊತ್ತು ಒಂದು ಗುದ್ಲಿ ಹಾರಿನಲ್ಲಿ ತೆಗೆದ್ರು, ಆಗ್ಲಿಲ್ಲ. ಕೊನೆಗೆ JCB ತಗೊಂಡೋಗಿ ಹಾಕಿಸಿದ್ರು. ಎಲ್ಲಿ 24 ಕಡೆ ಆಗಿದ್ರು ಕೂಡ ಸಿಗಲೇ ಇಲ್ಲ. ಕೊನೆಗೆ ಹೇಳ್ತಾನೆ ಅವನು ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾನೆ. ಈ ಯೋಚನೆ ಮಾಡಿ ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ. ಅದನ್ನು ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತ ಅನಾಚಾರಗಳ ಬಗ್ಗೆ ಯಾವ ತರ ವಿಡಿಯೋ ಮಾಡಿದನ? ಯಾವ ತರ ವಿಡಿಯೋ ಮಾಡಿದನ? ಅವನ ಧರ್ಮ ಮಾಡುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿದನ? ಅವನಲ್ಲಿ ಇದು ಮದ್ರಾಸಗಳಲ್ಲಿ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದನ? ಯಾವತ್ತೂ ಮಾತಾಡ್ಲಿಲ್ಲ. ಆದ್ರೆ ಧರ್ಮಸ್ಥಳದ ವಿಚಾರ ಅಂತ ಇದ್ಕೊಂಡ ನೀವು ಕೂಡ ಅಯ್ಯೋ ಏನೋ ಇರ್ಬೋದೇನೋ ತಲೆಗೆ ನೀವು ಹುಳ ಬಿಟ್ಕೊಂಡ್ಬಿಟ್ಟಿದ್ರಿ. ಎಷ್ಟೋ ಜನ ಬನ್ನಿ ಹೇಳ್ತೀನಿ ನಾನು. ಆಮೇಲೆ ಆಯ್ತು, ಅವನು ವಿಡಿಯೋ ಮಾಡ್ದ. ಇದ್ರ ಬಗ್ಗೆ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ರಾಜ್ಯಸಭೆಯಲ್ಲಿ ಆ ಸಂದೀಪ್ ಕುಮಾರ್ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯವರು ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾನೆ. ರಾಜ್ಯಸಭಾದಲ್ಲಿ ಆತ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್, ಆತ ಲೆಟರ್ ಬರೀತಾನೆ. ಅದಾದ ನಂತರ ಅಲ್ ಜಜೀರಾ ಚಾನೆಲ್ ಆರೋಪನಲ್ಲಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆಗುತ್ತೆ. SDPI ಅವರು ಹೈದರಾಬಾದ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನಮ್ಮ ಧರ್ಮದ ವಿಚಾರಕ್ಕೆ ಯಾರ್ಯಾರು ಕೈ ಹಾಕಿದ್ರು ಅಂತ ನಿಮಗೆ ಗೊತ್ತಲ್ವಾ? ಯಾವ ರೀತಿ ಪಿತೂರಿ ನಡೀತಾ ಇದೆ ಅಂತ ನಿಮಗೆ ಈಗಲಾದ್ರೂ ಅರ್ಥವಾಯ್ತು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದಯವಿಟ್ಟು ಕಡೆಯದಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟ ಬಯಸುವಂಥದ್ದು, ಬಾಲಗಂಗಾಧರ ತಿಲಕರನ್ನ ಬರೀ ಪಾಠದಲ್ಲಿ ಓದಬೇಡಿ. ಅವರು ಹಿಂದ್ವಿ ಸ್ವರಾಜ್ಯದ ಸಂಸ್ಥಾಪಕರಾಗಿರುವಂತಹ ಶಿವಾಜಿ ಮಹಾರಾಜರ ಜಯಂತಿಯನ್ನು ಯಾಕೆ ಮಾಡಿದ್ರು, ಯಾಕೆ ಸಾರ್ವಜನಿಕ ಗಣೇಶೋತ್ಸವನ ಆರಂಭವನ್ನು ಮಾಡಿದ್ರು? ಆಗ ಸ್ವಾತಂತ್ರ್ಯದ ಗುರಿ ಇತ್ತು. ಇವತ್ತು ಹಿಂದೂಗಳ ಒಟ್ಟಾಗಿ ಉಳಿದಿರುವ ದೇಶವನ್ನು ತುಂಡಾಗಿ ಉಳಿದಿರುವ ದೇಶವನ್ನ ಉಳಿಸಿಕೊಳ್ಳುವಂತಹದಕ್ಕೆ ನಾವು ಈ ಗಣೇಶೋತ್ಸವವನ್ನು ನಾವು ಒಂದು ವೇದಿಕೆಯಾಗಿ ಬಳಸ್ಕೊಳ್ಬೇಕು. ಬಂಧುಗಳೇ, ನಾನು ನಿಮ್ಮನ್ನು ಇಷ್ಟೇ ಕೇಳ್ತೀನಿ, ಯಾರು ನೋಡಿದ್ರೆ ಯಾರೊಬ್ರು ಲೀಡ್ ನೋಡಿದ ಕೂಡ ಅವನ ಒಕ್ಕಲಿಗ ಲೀಡು ಮೀಡಿಯಾದಲ್ಲೂ ಬರೀತಾರೆ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್, ಇನ್ನೊಬ್ಬ ಲೀಡರ್ ಬರೀತಾರೆ ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್, ಇನ್ನೊಬ್ಬರು ಬರೀತಾರೆ ಓ ಮಸಿ ಆಫ್ ಬ್ಯಾಕ್ವರ್ಡ್ ಕ್ಲಾಸ್, ಏನು ಹಿಂದುಳಿದ ಜಾತಿ ಜನಾಂಗಗಳ ಉದ್ಧಾರಕ. ಯಾವಾಗ ಕನ್ನಡಿಗರ ಪ್ರತಿನಿಧಿ ಆಗ್ತೀರಿ, ಕನ್ನಡಿಗರ ಲೀಡರ್ ಆಗ್ತೀರಿ, ಗೌಡ್ರ ಲೀಡ್ರು, ಲಿಂಗಾಯತ್ ಲೀಡ್ರು, ಬ್ರಾಹ್ಮಣರ ಲೀಡ್ರು, ಇನ್ಯಾವುದ ಲೀಡ್ರು, ನೀವು ರಾಜಕೀಯದವರು ಆಗಿದ್ದಾರೆ. ನೀವು ಜನನು ಕೂಡ ನೀವ್ಯಾಕೆ ಗೌಡ, ಲಿಂಗಾಯತ, ಬ್ರಾಹ್ಮಣ, ಮರಾಠ, SC ST ಆಗ್ತೀರಿ? ಹಿಂದೂ ಆಗಿ. ಆಗಷ್ಟೇ ಸಾವರ್ಕರ್ ಅಂತವರಿಗೆ, ಬಾಲಗಂಗಾಧರ ತಿಲಕ್ ಅಂತವರಿಗೆ ನಾವು ನಿಜವಾದ ಗೌರವನ ಕೊಡೋದಕ್ಕೆ ಸಾಧ್ಯ. ಈ ಗಣೇಶೋತ್ಸವದಲ್ಲಿ ಮಾತ್ರ ನಾವೆಲ್ಲ ಹಿಂದೂಗಳು ಒಟ್ಟಿಗೆ ಸೇರಿ ಡ್ಯಾನ್ಸ್ ಹೊಡೆಯುವಾಗ ಮಾತ್ರ ಒಟ್ಟಿಗೆ ಇರೋಣ. ನಾಳೆ ಬೆಳಗ್ಗೆ ಮದುವೆ ಮುಂಜಿ ವ್ಯವಹಾರ ಇನ್ನೊಂದು ವಿಷಯ ಬಂದಾಗ ಅವನು ಬೇರೆ ಜಾತಿಯವನು ಅಂತ ದೂರ ಇಡುವಂತಹ ದರಿದ್ರ ಮನಸ್ಥಿತಿಯನ್ನ ದಯವಿಟ್ಟು ಹಿಂದಿಗೆ ಬಿಡಿ ಅಂತ ಹೇಳಿ ಕೇಳ್ಕೊಂಡು ನಾನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕಿ.